ಜೆಡಿಎಸ್ ಜೆಪಿ ಭವನದಲ್ಲಿ ಕಾರ್ಮಿಕರ ದಿನಾಚರಣೆ. ಜಿಬಿಎ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದ ಗೋಪಾಲ್ ನೇತೃತ್ವದಲ್ಲಿ ಜೆಡಿಎಸ್ ಕೇಂದ್ರ ಕಚೇರಿ ಜೆಪಿ ಭವನದಲ್ಲಿ ವಿಶ್ವ ಕಾರ್ಮಿಕರ ದಿನಾಚರಣೆ ನಡೆಯಿತು. ವಿಧಾನ ಪರಿಷತ್ ಸದಸ್ಯ ಟಿಎನ್ ಜವರಾಯಗೌಡ, ಮಾಜಿ ಎಂಎಲ್ಸಿ ತಿಪ್ಪೇಸ್ವಾಮಿ, ರಮೇಶ್ ಗೌಡ ಮತ್ತು ಕಾರ್ಮಿಕ ಘಟಕದ ಅಧ್ಯಕ್ಷ ಗೋಪಾಲ್ ರವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕಾರ್ಮಿಕ ಘಟಕದ ಅಧ್ಯಕ್ಷ ಗೋಪಾಲ್ ಅವರು, ಎಲ್ಲರೂ ನೀರಿನಲ್ಲಿ ಸ್ನಾನ ಮಾಡುತ್ತಾರೆ, ಆದರೆ ಕಾರ್ಮಿಕರು ಬೆವರಿನಲ್ಲಿ ಸ್ನಾನ ಮಾಡಿ ಇತಿಹಾಸ ನಿರ್ಮಿಸುತ್ತಾರೆ. ಕಾರ್ಮಿಕರಿಗೆ ಯಾವುದೇ ಜಾತಿ ಧರ್ಮದ ಭೇದ ಭಾವ ಇಲ್ಲ. ಬೆವರಿನ ಜಾತಿಗೆ ಸೇರಿದ ಸಮುದಾಯ ನಮ್ಮ ಜೆಡಿಎಸ್. ಪಕ್ಷದ ವರಿಷ್ಠರಾದ ಎಚ್.ಡಿ. ದೇವೇಗೌಡರು ಮತ್ತು ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರು ಕಾರ್ಮಿಕರ ಏಳಿಗೆಗೆ ಶ್ರಮಿಸುತ್ತಿದ್ದಾರೆ ಎಂದರು. ನಾನು ನನ್ನ ಕನಸು ಇವತ್ತಿಗೆ ನನಸಾಗಿದೆ. ಏನಂದ್ರೆ, ಪ್ರಥಮವಾಗಿ ಜಯಪ್ರಕಾಶ್ ನಾರಾಯಣ್ ಅವರ ಹೆಸರಿನಲ್ಲಿ ಕಾರ್ಮಿಕರತ್ನ ಪ್ರಶಸ್ತಿಯನ್ನ ಹಲವು ಜನಕ್ಕೆ ಕೊಟ್ಟೆ. ಅದು ನನಗೆ ಸಾರ್ಥಕ ಅನಿಸ್ತು. ಮತ್ತೆ ಎರಡನೇದು, ಅಪ್ಪಾಜಿ ಅಂದ್ರೆ ಎಚ್.ಡಿ. ದೇವೇಗೌಡ ಅಪ್ಪಾಜಿ ಅವರ ಹೆಸರಿನಲ್ಲಿ ಒಂದು ಕಾರ್ಮಿಕರತ್ನ ಪ್ರಶಸ್ತಿ ಕೊಡಬೇಕು ಅಂತ ಆಸೆ ಇತ್ತು. ಅದೂ ನೆರವೇರಿತು. ಈಗ ನಮ್ಮ ಕೇಂದ್ರ ಮಂತ್ರಿಗಳಾದಂತಹ ಮಾಜಿ ಮುಖ್ಯಮಂತ್ರಿಗಳಾದಂತಹ ಎಚ್.ಡಿ. ಕುಮಾರಣ್ಣ ಅವರ ಹೆಸರಲ್ಲಿ ಇವತ್ತು ಅಸಂಘಟಿತ ಕಾರ್ಮಿಕರು, ಏನೇ ಮನೆ ಕೆಲಸದವರು, ಹೆಣ್ಣು ಮಕ್ಕಳು, ಆಟೋ ಚಾಲಕರು, ಕಾರ್ಪೆಂಟ್ರು, ಬಾರ್ಬೆಂಡ್ರು ಮತ್ತೆ ಕಟ್ಟಡ, ಇದು ಎಲ್ಲ ರೀತಿಯಾಗಿ ಸುಮಾರು 25 ಜನರನ್ನ ಗುರುತಿಸಿ ಅವರನ್ನ ಸನ್ಮಾನಿಸುವ ಭಾಗ್ಯ ನನಗೆ ಸಿಕ್ಕಿದೆ. ಈ ಸಂದರ್ಭದಲ್ಲಿ ಮಾಜಿ ಸಚಿವೆ ಲೀಲಾದೇವಿ ಆರ್ ಪ್ರಸಾದ್, ವಿಧಾನ ಪರಿಷತ್ ಸದಸ್ಯ ಟಿಎನ್ ಜವರಾಯಗೌಡ, ಮಾಜಿ ಎಂಎಲ್ಸಿ ತಿಪ್ಪೇಸ್ವಾಮಿ, ರಮೇಶ್ ಗೌಡ, ಜಿಬಿಎ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಗೋಪಾಲ್, ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ಅಧ್ಯಕ್ಷ ದಯಾನಂದ್ ಮೂರ್ತಿ, ಶಕ್ತಿ ಗಣಪತಿ ನಗರ ವಾರ್ಡ್ ಅಧ್ಯಕ್ಷರಾದ ಸುರೇಶ್ ಗೌಡ ಸೇರಿದಂತೆ ಮಹಿಳಾ ಮುಖಂಡರು, ಯುವ ಮುಖಂಡರು ಉಪಸ್ಥಿತರಿದ್ದರು. ನಿಮ್ಮೆಲ್ಲರ ಸಹಕಾರ ಮುಂದೆ ಇದೇ ರೀತಿ ಇರಲಿ. ಇನ್ನು ಕಾರ್ಮಿಕ ಏನೇ ಇದ್ರು, ಕಾರ್ಮಿಕ ಬಂಧುಗಳಿಗೆ ಏನೇ ತೊಂದರೆ ಆದರೂ ನನ್ನ ಕೈಲಾದ ಸಹಾಯ ಮಾಡ್ಕೊಂಡು ಬರ್ತಾ ಇದ್ದೀನಿ, ಮುಂದೇನು ಮಾಡ್ತೀನಿ. ಮತ್ತೆ ಏನೇ ಕಾರ್ಮಿಕ ಕಾರ್ಡು ಮತ್ತೆ ಏನಾದರೂ ಸಿಗಬೇಕಾದ್ರೆ ಸವಲತ್ತು ಕಾರ್ಮಿಕರಿಗೆ ಈಗಾಗಲೇ ನಾಗರಬಾವಿಯಲ್ಲಿ ಕಚೇರಿ ಇದೆ. ಅದರಲ್ಲಿ ನಾನು ಈಗಾಗಲೇ ನನ್ನನ್ನು ಭೇಟಿ ಮಾಡಿರೋರಿಗೆ ಮಾಡಿಕೊಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲ ಸಹಕಾರದಿಂದ ಹೆಚ್ಚಿನ ಶಕ್ತಿ ಸಿಗಲಿ ಅಂತ ನಿಮ್ಮೆಲ್ಲರಿಗೂ ವಿಶ್ವ ಕಾರ್ಮಿಕ ದಿನಾಚರಣೆಯ ಶುಭಾಶಯ ಹೇಳುತ್ತಾ ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳು.